ವಿಠ್ಠಲ ರುಕುಮಾಯಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ವಿಶ್ವಾಸಿಯನ್ ಪುರುಷ 1 ನವೆಂಬರ್ 1997. 5:37 ಬೆಳಗ್ಗೆ ಚಳ್ಳಕೆರೆಯಲ್ಲಿ ಜನನ. ವಿಶಾಖ ನಕ್ಷತ್ರ, ತುಲಾ ರಾಶಿ, ತುಲಾ ಲಗ್ನ. ಏನ್ ಮಾಡ್ತೀರಾ? ತುಲಾ ರಾಶಿ, ತುಲಾ ಲಗ್ನ. ಬನ್ನಿ ನೋಡೋಣ ಜಾತಕ ಹೇಗಿದೆ ಅಂತ. ಯೋಗ ಯಾವುದಿದೆ ನೋಡೋಣ ಬನ್ನಿ. ಯೋಗ ಇಂಪಾರ್ಟೆಂಟ್. ಆಯುಷ್ಮಾನ ಯೋಗ ಇದೆ, ಅಡ್ಡಿ ಇಲ್ಲ, ನೋ ಪ್ರಾಬ್ಲಮ್. ಬನ್ನಿ ಹಾಗಾದರೆ ಜಾತಕದ ವಿಶ್ಲೇಷಣೆ ಮಾಡೋಣ. ಒಂದು, ನೀವು ನಿಮ್ಮ ವ್ಯಕ್ತಿತ್ವ. 2, ವ್ಯವಹಾರ. 3, ಪರಾಕ್ರಮ. 4, ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ. 5, ವಿದ್ಯೆ. 6, ಕಷ್ಟಗಳು. 7, ದಾಂಪತ್ಯ. 8, ಶತ್ರು. 9, ಭಾಗ್ಯ. 10, ನಿಮ್ಮ ಕೆಲಸ. 11, ಲಾಭ. 12, ವಿದೇಶಿ ಪ್ರಯಾಣ. ನೋಡಿ, ಯಾವುದೇ ಗ್ರಹ 0 ಡಿಗ್ರಿಯಿಂದ 6 ಡಿಗ್ರಿವರೆಗಿದ್ರೆ ಫಲ ಕೊಡಲ್ಲ. 0 to 6 ಇದ್ರೆ, ಇಲ್ಲಿದೆ ನೋಡಿ ಶುಕ್ರ 1 ಡಿಗ್ರಿ ಇದೆ, ಫಲ ಕೊಡಲ್ಲ. ಅಲ್ಲಿ ಮತ್ತೆ 24 to 29 ಇದ್ರೂ ಫಲ ಕೊಡಲ್ಲ. 6ರಿಂದ 24 ಇರಬೇಕು. 0 to 6 ಅಂದರೆ 0 to 10 years ಅಂತ ಅರ್ಥ. 24 to 29 ಅಂದರೆ 65ರಿಂದ 100 ವರ್ಷ ಅಂತ ಅರ್ಥ. 6ರಿಂದ 24 ಅಂದರೆ 15ರಿಂದ 60 ವರ್ಷ ಅಂತ ಅರ್ಥ. ಇದನ್ನ ನಾವು ಬಾಲ್ಯಾವಸ್ಥೆ ಅಂತ ಕರೆದ್ರೆ, ಇದನ್ನ ನಾವು ವೃದ್ಧಾಪ್ಯಾವಸ್ಥೆ ಅಂತ ಕರಿತೀವಿ. ಇದನ್ನ ಯೌವನಾವಸ್ಥೆ ಅಂತ ಕರಿತೀವಿ. ಯೌವನಾವಸ್ಥೆಯಲ್ಲಿರುವ ಗ್ರಹಗಳು 100ಕ್ಕೂ 100 ಒಳ್ಳೆ ಫಲ ಕೊಡ್ತಾವೆ. ಆದರೆ ಈ ರೂಲ್ಸು ರಾಹು, ಕೇತು ಮತ್ತು ಉಚ್ಚ ನೀಚ ಗ್ರಹಗಳಿಗೆ ಅಪ್ಲೈ ಆಗುವುದಿಲ್ಲ, ಹಾಗೂ ಅಸ್ತಂಗತ ಗ್ರಹಕ್ಕೂ ಅಪ್ಲೈ ಆಗುವುದಿಲ್ಲ. ನೋಡಿ, 1, 4, 7, 10 ಕೇಂದ್ರ. 2 ಧನೇಶ, 11 ಲಾಭೇಶ. 1, 5, 9 ತ್ರಿಕೋಣ. ನೋಡಿ, 6, 8, 12 ಭಾರಿ ಕೆಟ್ಟ ಸ್ಥಾನ. 3, 50-50. ನೋಡಿ, ತುಲಾ ಲಗ್ನದ ಅತಿ ದೊಡ್ಡ ಯೋಗಕಾರಕ ಗ್ರಹಗಳು. 1ನೇದೇ ಬಂದು ಶುಕ್ರ, 2ನೇದು ಬಂದು ಶನಿ, 3ನೇದು ಬಂದು ಬುಧ, 4ನೇದು ಬಂದು ಚಂದ್ರ, 5ನೇದು ಬಂದು ಸೂರ್ಯ. ರಾಹು ಕೇತು ಮಿತ್ರರು, ಒಳ್ಳೆ ಜಾಗದಲ್ಲಿದ್ದು ಒಳ್ಳೆ ಫಲ. ಅದೇ ರೀತಿ ಅತಿ ದೊಡ್ಡ ವಿರೋಧಿ ಕುಜ ಹಾಗೂ ಗುರು, ದೊಡ್ಡ ವಿರೋಧಿಗಳು. ಬನ್ನಿ ಹಾಗಾದರೆ ಜಾತಕದಲ್ಲಿ ಗ್ರಹಗಳ ಸ್ಥಿತಿಯನ್ನು ನೋಡೋಣ. ವಕ್ರಗತಿ ನೋಡಿ, ಶನಿ, ನೀಚ ಗುರು, ನೀಚ ಸೂರ್ಯ, ಅಸ್ತಂಗತ ಬುಧ, ಅಸ್ತಂಗತ ಚಂದ್ರ. ಬಹಳ ಕೆಟ್ಟಿದ್ದೀರಿ ಜಾತಕ. ವಿಶ್ವಾಸವರ್ಗ ಹೆಂಗ್ ಹೇಳ್ಬೇಕು ಅನ್ನೋದು ಗೊತ್ತಿಲ್ಲ ನನಗೆ. ನಿಮ್ಮ ಜಾತಕ ಒಮ್ಮೆ ಬೇಜಾರಾಗ್ಬಿಡುತ್ತೆ. ಆದರೂ ನನ್ನ ಕರ್ಮ ಇದು, ನಾನು ಮಾಡಲೇಬೇಕು, ನನ್ನ ಕೆಲಸ. ನೋಡಿ, 1ನೇ ಮನೆಯಲ್ಲಿ ನೀಚ ಸೂರ್ಯ, 4ನೇ ಮನೆಯಲ್ಲಿ ನೀಚ ಗುರು, 7ನೇ ಮನೆ ಖಾಲಿ, 10ನೇ ಮನೆ ಖಾಲಿ. 7ನೇ ಮನೆ ಖಾಲಿ, 10ನೇ ಮನೆಯೂ ಖಾಲಿ. ಇದರ ಅರ್ಥ ಏನ್ ಗೊತ್ತಾ? ಕಾಳ ಸರ್ಪದೋಷ.
ಕೇಂದ್ರದಲ್ಲಿ ನೀಚ ಗ್ರಹಗಳು ಬರಬಾರದು. ಜೀವನ ಬಹಳ ಕಷ್ಟಕರ ಆಗುತ್ತೆ. ಅಷ್ಟಿಷ್ಟಲ್ಲ, ಬಹಳ ಅಂದ್ರೆ ಬಹಳ. ನೋಡಿ, 1ನೇ ಮನೆಯಲ್ಲಿ ಸೂರ್ಯ, 4ನೇ ಮನೆಯಲ್ಲಿ ಗುರು ನೀಚ, ಬುಧ ಅಸ್ತಂಗತ, ಚಂದ್ರ ಅಸ್ತಂಗತ. ವಿಶ್ವಾಸವರೇ, ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಲಗ್ನದಲ್ಲಿ ಸೂರ್ಯ ನೀಚ ಆಗಬಾರ್ದು. ಕೋರ್ಟು ಕಚೇರಿ ಅಡ್ಡಾಡ್ತೀರಿ, ಜೈಲು ವಾಸ ಆದರೂ ಏನು ಆಶ್ಚರ್ಯ ಪಡೋಂಗಿಲ್ಲ. ತಂದೆಯಿಂದ ದೂರ ಆಗ್ತೀರಿ, ತಂದೆ ವಿರೋಧಿ ಆಗ್ತೀರಿ, ತಂದೆ ವಿರುದ್ಧ ನಡ್ಕೋತೀರಿ. ತಂದೆ ಇಲ್ಲ, ನಿಮ್ಮ ವಿರುದ್ಧ ಆಗ್ತಾನೆ. ದಯವಿಟ್ಟು ಸೂರ್ಯ ನೀಚನಾಗಬಾರ್ದು. ಯಾರು ನೀಚರಾದರೂ ಸೂರ್ಯ ನೀಚನಾಗಬಾರ್ದು. ಸೂರ್ಯ ಬೇರೆ ಯಾವ ಜಾಗದಲ್ಲೂ ಕೆಟ್ಟ ಫಲವನ್ನು ಕೊಡೋದಿಲ್ಲ, ಬಟ್ ಇಲ್ಲಿ ಮಾತ್ರ 100ಕ್ಕೆ 100 ಕೊಡ್ತಾನೆ. ಕೆಟ್ಟ ಅಮಾವಾಸ್ಯೆ ಯೋಗ ಅಂತ ಇದಕ್ಕೆ. ಸೂರ್ಯ ನೀಚ ಭಂಗ ಆಗುವುದಿಲ್ಲ. ಇಲ್ಲಿ ಸೂರ್ಯನ ಶಾಂತಿ. ದಿನನಿತ್ಯ ಬೆಳಗ್ಗೆ ಎದ್ದು ನೀವು ಓಂ ಭಾಸ್ಕರಾಯ ವಿದ್ಮಹೇ ದಿವಾಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್, ಈ ಮಂತ್ರ ಹೇಳ್ಕೊಂಡು ಸೂರ್ಯ ನಮಸ್ಕಾರ ಮಾಡಬೇಕು. ಸೂರ್ಯ ನಮಸ್ಕಾರ ಮಾಡಿಬಿಟ್ಟು ಒಂದು ಕೆಂಪು, ಒಂದು ತಾಮ್ರದು ಗಿಂಡಿಯಲ್ಲಿ ನೀರು ಹಾಕಿ, ಅದಕ್ಕೆ ಅರಿಶಿನ ಕುಂಕುಮ ಹಾಕಿ, ಒಂದು ಕೆಂಪು ಹಾಕಿ ನೀವು ಸೂರ್ಯ ನಮಸ್ಕಾರ ಮಾಡಿ ಯಾವುದಾದ್ರೂ ಗಿಡಕ್ಕೆ ನೀರನ್ನು ಹಾಕಿದರೆ ಸೂರ್ಯ ಶಾಂತನಾಗ್ತಾನೆ. ಇದೊಂದೇ ದಾರಿ. ಬೇರೆ ದಾರಿ ಇಲ್ಲ. ದ ಮೋಸ್ಟ್ ನೋಡಿ, ಈ ಕಾಳಸರ್ಪ ದೋಷ ನಿಮ್ಮನ್ನ ಜೀವನದಲ್ಲಿ ಏಳಿಗೆ ಮಾಡಿಕೊಡುವುದಿಲ್ಲ. ಯಾವುದೂ ಬಿಸ್ನೆಸ್ ಅನ್ನು ಸೆಟಲ್ ಮಾಡಿಕೊಡುವುದಿಲ್ಲ. ಜೀವನದಲ್ಲಿ ನೀವು ಎಷ್ಟೇ ದುಡಿದ್ರೂ ಕೈ ಹತ್ತುವುದಿಲ್ಲ. ಕಷ್ಟಗಳ ಸುರುಮಾಲಿಯೇ ನಿಮ್ಮ ಜೊತೆಗಿರುತ್ತೆ. ಹೌದು, ಒಂದಾದ್ಮೇಲೆ ಒಂದು ಕಿರಿಕಿದ್ದೇ ಇರುತ್ತೆ. ನೆಮ್ಮದಿ ಅಂತ ಇರುವುದಿಲ್ಲ, ಆರೋಗ್ಯ ಸರಿ ಇರುವುದಿಲ್ಲ, ಮಾನಸಿಕ ಹಿಂಸೆ ಆಗುತ್ತೆ. ಇಲ್ಲಿ ನೀವು ನಾಗ ಪ್ರತಿಷ್ಠಾಪನೆ ಮಾಡಿಕೊಳ್ಳೇಬೇಕು, ಮಸ್ಟ್ ಅಂಡ್ ಶುಡ್. ಹೌದು, ಕಾಳಸರ್ಪ ದೋಷಕ್ಕೆ ನಾಗ ಪ್ರತಿಷ್ಠಾಪನೆಯೇ ಒಂದು ದೊಡ್ಡ ಇದು. ಕಾಳಸರ್ಪ ದೋಷ ನಿಮ್ಮನ್ನ ಬಹಳ ಹಾಳು ಮಾಡುತ್ತೆ, ನೆನಪಿಟ್ಟುಕೊಳ್ಳಿ ನೀವು. ಕಾಳಸರ್ಪ ದೋಷ ಯಾಕಂದ್ರೆ ನೋಡಿ, 1 ಮತ್ತು 4 ಮತ್ತು 7 ಮತ್ತು 10ರಲ್ಲಿ ಏನಾದರೂ ನೀಚಗ್ರಹಗಳು ಬಂದ್ರೆ ನೋಡಿ, ಇದು ನೀಚಗ್ರಹ, ಇದು ನೀಚಗ್ರಹ. ಇದು ಕಾಳಸರ್ಪ ದೋಷ ನಿಮ್ಮನ್ನು ಬಹಳ ಹಾಳು ಮಾಡುತ್ತೆ. ವ್ಯಕ್ತಿತ್ವ ಬೆಳೆಯುವುದಿಲ್ಲ, ಮಾನಸಿಕವಾಗಿ ಹಿಂಸೆ ಅನುಭವಿಸ್ತೀರಾ, ದೈಹಿಕವಾಗಿ ಅನುಭವಿಸ್ತೀರಾ. ಎಷ್ಟೇ ದುಡಿದ್ರೂ ಕೈಗತ್ತುವುದಿಲ್ಲ, ಏಳಿಗೆ ಅನ್ನೋದು ಇರುವುದಿಲ್ಲ. ಎಷ್ಟು ದುಡಿತೀರೋ ಅಷ್ಟು ಸಿಗುವುದಿಲ್ಲ, ಸಂಬಂಧಗಳು ಸರಿಯಾಗಿ ಉಳಿಯುವುದಿಲ್ಲ, ಕಷ್ಟಗಳ ಸುರುಮಾಲಿಯೇ ಆಗಿರುತ್ತೆ, ಸಾಲದ ಹೊರೆ ಬಹಳ ಆಗಿರುತ್ತೆ. ಕಾಳಸರ್ಪ ದೋಷ ಕೊಡೋದು. ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ. ನೀವು ನಾಗ ಪ್ರತಿಷ್ಠಾಪನೆ ಏನಾದರೂ ಮಾಡ್ಕೊಳ್ಳಿಲ್ಲ ಅಂದರೆ ಇಲ್ಲಿ ಕಾಳಸರ್ಪ ದೋಷ ನಿಮ್ಮನ್ನು ಏಳಿಗೆ ಮಾಡಕ್ಕೆ ಬಿಡಲ್ಲ. ದಯವಿಟ್ಟು ಆ ಕೆಲಸ ಮಾಡ್ಕೊಳ್ಳಿ. ನೋಡಿ, ಸೂರ್ಯ 1ನೇ ಮನೆಯಲ್ಲಿ ಸೂರ್ಯ, ಬುಧ ಮತ್ತು ಚಂದ್ರ ಒಳ್ಳೇದಲ್ಲ ರೀ. ಅಮಾವಾಸ್ಯ ಯೋಗ ಅಂತಾರೆ ಇದಕ್ಕೆ, ಕೆಟ್ಟ ಅಮಾವಾಸ್ಯ ಯೋಗ ಅಂತಾರೆ. ಈ ಸೂರ್ಯನನ್ನು ನೀವು ಶಾಂತಿ ಮಾಡಿಕೊಳ್ಳೇಬೇಕು. ಇಲ್ಲ ಅಂದರೆ ಕೋರ್ಟು ಕಚೇರಿ, ಇಲ್ಲ ಜೈಲು, ಇಲ್ಲ ಆರೋಗ್ಯದ ಸಮಸ್ಯೆ, ಇಲ್ಲ ಅಂತಂದ್ರೆ ತಂದೆಯ ಜೊತೆಗೆ ಜಗಳ ಜಾಪತ್ರಿ, ತಂದೆ ಜೊತೆಗೆ ಹೊಂದಾಣಿಕೆ ಇಲ್ಲದೆ ಇರೋದು, ತಂದೆಯಿಂದ ದೂರ ಆಗೋದು, ಇವೆಲ್ಲವೂ ನಿಮಗೆ ತಂದೆಯಿಂದ ದೂರ ಆಗ್ಬೋದು, ಇಲ್ಲ ತಂದೆಯಿಂದ ಜಗಳಾಡ್ಬೋದು, ಇಲ್ಲ ತಂದೆಗೂ ನಿಮ್ಗೆ ಬರದೇ ಹೋಗಿರ್ಬೋದು. ಸೂರ್ಯ ಒಳ್ಳೆಯವನಲ್ಲ. ಸೂರ್ಯ ಇಸ್ ನಾಟ್ ಗುಡ್. ಇಲ್ಲಿ ಸೂರ್ಯ ಶಾಂತಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಬಹಳ ಕಷ್ಟಕ್ಕೆ ಬೀಳ್ತೀರಿ ನೀವು. ನಾ ಹೇಳೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಸೂರ್ಯ ಶಾಂತಿ ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ನೋಡಿ, ಅಸ್ತಂಗತ ಚಂದ್ರ, ಅಸ್ತಂಗತ ಬುಧ. ನೀವು ನೋಡಿ, 7 ಕ್ಯಾರೆಟ್ ಮುತ್ತನ್ನು ಧರಿಸಲೇಬೇಕು, 7 ಕ್ಯಾರೆಟ್ ಪಚ್ಚೆಯನ್ನು ಧರಿಸಲೇಬೇಕು ನೀವು. ಒಂದು ವೇಳೆ ನೀವು ಧರಿಸಿದ್ದೇ ಕರೆ ಆದರೆ ನೀವು 1 ಹಾಗೂ 9 ಹಾಗೂ 10ನೇ ಭಾವದ ಫಲವನ್ನು ಅನುಭವಿಸ್ತೀರಿ.
ಹೌದು. ಅದು ಅಲ್ಲದೆ ಕುಬೇರ ಯೋಗ, ಅದು ಅಲ್ಲದೆ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ, ಅದು ಅಲ್ಲದೆ ನಿಪುಣ ಯೋಗ. 3 ಯೋಗ ಇಲ್ಲೇ ಮನೆಯಲ್ಲಿ ಆಗ್ತಾವ 1ನೇ ಭಾವದಲ್ಲಿ. ಇಲ್ಲಿ ನೀವು ಸೂರ್ಯ ಶಾಂತಿ ಮತ್ತು 7 ಕ್ಯಾರೆಟ್ ಮುತ್ತು ಪಚ್ಚೆ ಹಾಕಿದ್ರೆ 100ಕ್ಕೆ 100 1ನೇ ಭಾವದ ಫಲ. ಇಲ್ಲ ಅಂದ್ರೆ ಇಲ್ಲ. ಹೌದು. ಏನ್ ಸಿಗ್ಬೋದು ನೋಡಿ, ಒಳ್ಳೆ ವ್ಯಕ್ತಿತ್ವವನ್ನು ಬೆಳೆಸ್ಕೋತೀರಿ, ಒಳ್ಳೆ ಗುಣಗಳನ್ನು ಬೆಳೆಸ್ತೀರಿ, ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ, ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ, ಮೆಂಟಲಿ ಹಾಗೂ ಫಿಸಿಕಲಿ ಕೆಪಬಲ್ ಆಗಿರ್ತೀರಿ, ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳೋದಲ್ದೇ ಒಳ್ಳೆ ಇಮೇಜ್ ಅನ್ನು ಬೆಳೆಸ್ಕೋತೀರಿ, ಬುದ್ಧಿವಂತಿಕೆ ನಡೆಯನ್ನು ನಡೀತೀರಿ, ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಅನ್ನು ಹೊಂದ್ತೀರಿ. ಇದು 1ನೇ ಭಾವದ ಫಲ. ಏಳು ಕ್ಯಾರೆಟ್ ಮುತ್ತು, 7 ಕ್ಯಾರೆಟ್ ಪಚ್ಚೆ ಮತ್ತು ಸೂರ್ಯ ಶಾಂತಿ. ಸೂರ್ಯ ಶಾಂತಿ ಬಹಳ ಈಸಿ ಇದೆ. ಒಂದು ತಾಮ್ರದ ಚರಗಿ ತಗೊಳ್ರಿ, ಗಿಂಡಿ ತಗೊಳ್ರಿ, ಅದರಲ್ಲಿ ನೀರು ಹಾಕಿಬಿಟ್ಟು ಅರಿಶಿನ ಕುಂಕುಮ ಹಾಕಿ ಒಂದು ಕೆಂಪು ಹಾಕಿ ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡಿ ಆ ನೀರನ್ನು ಯಾವುದಾದ್ರೂ ಗಿಡಕ್ಕೆ ಹಾಕಿ 100ಕ್ಕೆ 100 ಸೂರ್ಯ ಶಾಂತಿ ಆಗ್ತಾನೆ. ಆದಿತ್ಯ 21 ಹೆಸರಿದೆ, ಆ ಹೆಸರನ್ನ ಹೇಳಿ ನೀವು 100% ರೀ, 100ಕ್ಕೆ 100 ಸೂರ್ಯ ಶಾಂತಿ ಮಾಡ್ಕೋಬಹುದು. ಅಲ್ಲಿ ಸೂರ್ಯ ಶಾಂತಿ ಹಾಗೂ 7 ಕ್ಯಾರೆಟ್ ಮುತ್ತು ಹಾಗೂ 7 ಕ್ಯಾರೆಟ್ ಪಚ್ಚೆ ಹಾಕೋಲಿಲ್ಲ ಅಂದ್ರೆ ಈ 3 ರಾಜಯೋಗಗಳಾಗೋದಿಲ್ಲ. ಪ್ಲಸ್ ಈ 3 ಭಾವದ ಫಲವೂ ನಿಮ್ಗೆ ಸಿಗುವುದಿಲ್ಲ. ನೋಡಿ, ಗುರುವಿನ ಆಶೀರ್ವಾದ ಇರೋದಿಲ್ಲ. ಗುರುವಿನ ಆಶೀರ್ವಾದ ಸಿಗುತ್ತೆ ನಿಮಗೆ. ಧರ್ಮವನ್ನು ನಂಬ್ತೀರಿ, ಭಾಗ್ಯವಂತರಾಗಿರ್ತೀರಿ, ಪ್ರಾಪ್ತಿಯನ್ನು ಪಡ್ಕೋತೀರಿ, ತಂದೆ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ, ಸಾಧನೆಗೆ ದಾರಿ ಮಾಡ್ಕೋತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಗೆಲುವು ಸದಾ ನಿಮ್ದಾಗಿರುತ್ತೆ, ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ, ದೇವರ ಆಶೀರ್ವಾದ ನಿಮ್ಮ ಜೊತೆಗಿರುತ್ತೆ, ಬಹಳ ಲಕ್ಕಿ ಆಗಿರ್ತೀರಿ, ಪುಣ್ಯದ ಕೆಲಸ ಮಾಡೋದಲ್ಲದೆ ಮನೆಯಲ್ಲಿ ನೆಮ್ಮದಿಯಾಗಿರ್ತೀರಿ. ನೂರಕ್ಕೂ 100. ನೋಡಿ, ನೀವು ಮಾಡುವ ಕೆಲಸದಲ್ಲಿ ಬಹಳ ಆಸಕ್ತಿ ಇರುತ್ತೆ, ನೀವು ಮಾಡುವ ಕೆಲಸ ವಿಧಾನ ಬಹಳ ಚೆನ್ನಾಗಿರುತ್ತೆ, ನಿಮ್ಮ ಕೆಲಸದಲ್ಲಿ ಗಳಿಕೆಯನ್ನು ಮಾಡ್ಕೋತೀರಿ, ನಿಮ್ಮ ತಂದೆಯ ಜೊತೆಗೆ ನಿಕಟ ಸಂಬಂಧ ಹೊಂದುವುದಲ್ಲದೆ ಮಾನ, ಪ್ರಸಿದ್ಧಿ, ಯಶಸ್ಸು, ಕೀರ್ತಿ, ಸಂಪತ್ತು, ಐಶ್ವರ್ಯ ಎಲ್ಲವನ್ನೂ ಗಳಿಸ್ತೀರಿ. 10ನೇ ಭಾವದ ಫಲ. ನೋಡಿ, ಕುಬೇರ ಯೋಗ ದಟ್ ಇಸ್ ಅಲ್ಟಿಮೇಟ್ ಎಕ್ಸ್ಟ್ರಾಆರ್ಡಿನರಿ ಯೋಗ. ಹೌದು, ಸಂಪತ್ತು ನಿಮ್ಮ ತಂದೆ ಕಡೆಯಿಂದ ಬಂದಿರ್ಬೋದು, ನಿಮ್ಮ ತಾಯಿ ಕಡೆಯಿಂದ ಬಂದಿರ್ಬೋದು, ನಿಮ್ಮ ಹೆಂಡತಿ ಕಡೆಯಿಂದ ಬಂದಿರ್ಬೋದು, ನೀವು ಗಳಿಸ್ಬೋದು, ಇಲ್ಲ ನಿಮ್ಮ ಮಕ್ಕಳು ಕಳಿಸ್ಬೋದು. ಒಂದಿಲ್ಲ ಒಂದಿನ ಸಂಪತ್ತು ಐಶ್ವರ್ಯ ಬಂದೇ ಬರುತ್ತೆ ಈ ಕುಬೇರ ಯೋಗದವರಿಗೆ. ಆದ್ರೆ ಮುತ್ತನ್ನು ಹಾಕೋಬೇಕು. ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಒಳ್ಳೆ ಸಂಪತ್ತು, ಐಶ್ವರ್ಯ, ದಾಂಪತ್ಯ, ವಿದ್ಯೆ, ಕಟ್ಟಿಟ್ಟ ಬುತ್ತಿ, ನಿಪುಣ ಯೋಗ ಭಾರಿ ಬುದ್ಧಿವಂತರಿರ್ತೀರಿ, ಜ್ಞಾನವಂತರಿರ್ತೀರಿ, ಲಾಜಿಕಲಿ ಬಹಳ ಸ್ಟ್ರಾಂಗ್ ಇರ್ತೀರಿ, ಬಹಳ ನಿಪುಣತೆ ಇರುತ್ತೆ ನಿಮಗೆ, ಬಹಳ ಬುದ್ಧಿವಂತಿಕೆ ಜೀವನವನ್ನು ನಡೆಸ್ತೀರಿ. ಇದು ನಿಪುಣ ಯೋಗ. ಇಲ್ಲಿ 7 ಕ್ಯಾರೆಟ್ ಮುತ್ತು ಪಚ್ಚೆ ಹಾಕ್ಲೇಬೇಕು, ಸೂರ್ಯ ಶಾಂತಿ ಆಗ್ಲೇಬೇಕು. ಯಾರ ಜಾತಕದಲ್ಲಿ ಈ 3 ರಾಜಯೋಗಗಳಾಗ್ತಾವ ಅವರು ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ದೇನೆ ಒಳ್ಳೆ ಸಂಪತ್ತು, ಐಶ್ವರ್ಯ, ಪ್ರಾಪರ್ಟಿ, ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಹೆಂಡತಿ, ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರಿ. ಮಾನ, ಪ್ರತಿಷ್ಠೆ, ಯಶಸ್ಸು, ಸ್ಥಾನ, ಮಾನ, ಅಂತಸ್ತು ಹಾಗೂ ಆರೋಗ್ಯ, ಆಯುಷ್ಯವನ್ನು ಕೊಟ್ಟು ದೇವರು ನಿಮ್ಮನ್ನು ಬಹಳ ಚೆನ್ನಾಗಿಟ್ಟಿರ್ತಾನೆ. ಬೇರೆಯವರು ಬಿಟ್ಟರು ಬಹಳ ಚಂದ ವಿವರಣೆ ಕೊಟ್ಟಿದ್ದಾರೆ ಈ 3 ಯೋಗಗಳ ಬಗ್ಗೆ. ಹೌದು, ಆದರೆ ಮಸ್ಟ್ ಅಂಡ್ ಶುಡ್ ಸೂರ್ಯ ಶಾಂತಿ, ಮಸ್ಟ್ ಅಂಡ್ ಶುಡ್ 7 ಕ್ಯಾರೆಟ್ ಪಚ್ಚೆ, ಮಸ್ಟ್ ಅಂಡ್ ಶುಡ್ 7 ಕ್ಯಾರೆಟ್ ಮುತ್ತು ಹಾಕಲೇಬೇಕು. ಇಲ್ಲ ಅಂದ್ರೆ ನಡೆಯುವುದಿಲ್ಲ. 3ನೇ ಮನೆಯಲ್ಲಿ ಕುಜ ಒಳ್ಳೆ ಫಲ ಕೊಡ್ತಾನೆ. ಶುಕ್ರನು ಅಷ್ಟೇ 1ನೇ ಮನೆ ಸ್ವಾಮಿ, ಮತ್ತೆ ಏನ್ ಮಾಡೋಕ್ಕಾಗಲ್ಲ. ಇಲ್ಲಿ ವಸುಮತಿ ಯೋಗ ಅಂತ ಬರುತ್ತೆ. ವಸುಮತಿ ಯೋಗ ದುಡ್ಡು ನಿಲ್ಲಲ್ಲ ನಿಮ್ಮ ಹತ್ರ, ಹೆಚ್ಚಾಗಿ ಬಹಳ ಖರ್ಚು ಮಾಡ್ಕೋತೀರಿ.
ಮೂರನೇ ಭಾವದ ಫಲ ನಿಮ್ಮ ಅಕ್ಕ ತಂಗಿಯರ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ, ಬಹಳ ಪರಾಕ್ರಮ ಧೈರ್ಯಶಾಲಿಗಳಾಗಿರ್ತೀರಿ. ಯಾವುದಾದ್ರೂ ಒಂದು ಕೆಲಸಕ್ಕೆ ಬನ್ನಿ ಅಂತಿದ್ರೆ ಬಿಡೋದಿಲ್ಲ, ಅದನ್ನು ಮುಗಿಯುವವರೆಗೂ ಬಿಡೋದಿಲ್ಲ. ಆಟಗಳಲ್ಲಿ ರುಚಿ ಇರುತ್ತೆ, ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ, ನಿಮ್ಮ ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾರ್ಡಿನರಿ ಇರುತ್ತೆ. ಹಾರ್ಡ್ ವರ್ಕಿಂಗ್ ಇರ್ತೀರಾ, ಕಾಂಪಿಟೇಷನ್ ಎಕ್ಸಾಮ್ ಈಸಿಯಾಗಿ ಪಾಸ್ ಆಗ್ತೀರಾ. ಬರವಣಿಗೆ, ಸಾಹಿತ್ಯ, ಕಲೆ, ಹಾಡು, ಡ್ಯಾನ್ಸು, ಡ್ರಾಮಾದಲ್ಲಿ ಆಸಕ್ತಿ ಹೊಂದಿರ್ತೀರಿ. ಒಳ್ಳೆ ಮಾತಿನಲ್ಲಿ ಚತುರರಿರ್ತೀರಿ. ಅದು ಅಲ್ಲದೆ ಒಳ್ಳೆ ಟ್ಯಾಲೆಂಟನ್ನು ಯಾವಾಗ ಹೇಗೆ ರಿಪ್ರೆಸೆಂಟ್ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಅದು ಅಲ್ಲದೆ ಬಹಳ ಪ್ರಯತ್ನಶೀಲರಾಗಿರ್ತೀರಿ. ಬಹಳ ಪ್ರಯತ್ನಶೀಲರಾಗಿರ್ತೀರಿ. ಒಂದು ಕೆಲಸಕ್ಕೆ ನೀವು ಬೆನ್ನು ನಿಂತಿದ್ರೆ ಬಿಡುವುದೇ ಇಲ್ಲ, ಅದು ಮುಗಿಯುವವರೆಗೂ ಪ್ರಯತ್ನಶೀಲರು ಅಂತೀವಿ ನಾವು. ಕೋರ್ಟು ಕಚೇರಿಯಲ್ಲಿ ಗೆಲುವು ಸದಾ ನಿಮ್ಮದೇ. ಆದರೆ ತಿರುಗಾಟದಿಂದ ಲಾಭ ಏನಿದೆಯಲ್ಲ 100% ಆಗುತ್ತೆ ನಿಮಗೆ. ಯಾರ ಜಾತಕದಲ್ಲಿ ವಸುಮತಿ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆಯ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ. ಅದು 40 ವರ್ಷ ಆಗಿರಬೇಕು, ಇಲ್ಲ 45 ವರ್ಷ ಆದಮೇಲೆ ವಸುಮತಿ ಯೋಗ ಆಕ್ಟಿವೇಟ್ ಆಗುತ್ತೆ. ಮಕ್ಕಳಿಂದ ಒಳ್ಳೆ ಸುಖವನ್ನು ಅನುಭವಿಸ್ತೀರಿ, ಮಕ್ಕಳಿಂದ ಒಳ್ಳೆ ಹೆಸರನ್ನು ಅನುಭವಿಸ್ತೀರಿ, ಮಕ್ಕಳಿಂದ ಒಳ್ಳೆ ಸಂಪತ್ತನ್ನು ಅನುಭವಿಸ್ತೀರಿ. ಗುರು ನೀಚನಾಗಿದ್ದಾನೆ. ಕೆಟ್ಟ ಪರಿವರ್ತನ ರಾಜಯೋಗ ನೋಡಿ, ಇದು ಶನಿ ಮನೆ, ಅರ್ಥ ಮಾಡ್ಕೊಳ್ಳಿ. ಇದು ಶನಿ ಮನೆ, ಇದು ಗುರು ಮನೆ, ಕರೆಕ್ಟಾ? ಇದು ಭಾವ 6. ಇಲ್ಲಿ ಗುರು ನೀಚಾಗಿದ್ದಾನೆ, ಗುರು ಬಂದು ಶನಿ ಮನೆಯಲ್ಲಿ ಕೂತಿದ್ದಾನೆ, ಶನಿ ಹೋಗಿ ಗುರು ಮನೆಯಲ್ಲಿ ಕೂತಿದ್ದಾನೆ. ದಿಸ್ ಇಸ್ ಕಾಲ್ಡ್ ಕೆಟ್ಟ ಪರಿವರ್ತನಾ ದೋಷ. ಬಹಳ ಕೆಟ್ಟದ್ರಿ ಇದು. ಬಹಳ ಕಷ್ಟ ಜೀವನದಲ್ಲಿ ಮೇಲ್ ಬರೋದು, ಬಹಳ ತೊಂದರೆಗೀಡಾಗ್ತೀರ. ನಿಮ್ಮನ್ನ ನೀವೇ ತೊಂದರೆಗೀಡು ಮಾಡ್ಕೋತೀರ, ಕೆಟ್ಟ ನಿರ್ಧಾರಗಳನ್ನು ತಗೋತೀರ, ಬೆಳವಣಿಗೆ ಆಗೋದಿಲ್ಲ, ಬಹಳ ಕಷ್ಟ ಆಗುತ್ತೆ. ಬಹಳ ತೊಂದರೆಗೀಡು ಮಾಡ್ಕೋತೀರ. ಕೆಟ್ಟ ಪರಿವರ್ತನಾ ದೋಷ, ಮೋಸ್ಟ್ ಡೇಂಜರಸ್ ದೋಷ, ಮೋಸ್ಟ್ ಡೇಂಜರಸ್. ಇಲ್ಲಿ 4ನೇ ಭಾವನು ಹಾಳು, 6ನೇ ಭಾವನು ಹಾಳು. ನೋಡಿ ಇಲ್ಲಿ 4ನೇ ಭಾವನು ಹಾಳು, 6ನೇ ಭಾವನು ಹಾಳು, 5ನೇ ಭಾವನು ಹಾಳು. ಯಾಕಂದ್ರೆ 5ನೇ ಮನೆ ಸ್ವಾಮಿ 6ರಲ್ಲಿ ಕೂತಿದ್ದಾನೆ, ವಕ್ರಿಯನಾಗಿದ್ದಾನೆ. ಸೊ 6ನೇ ಮನೆ ಸ್ವಾಮಿ 4ರಲ್ಲಿ ಬಂದು ಕೂತಿದ್ದಾನೆ. ಬಹಳ ಕೆಟ್ಟ ಪರಿವರ್ತನೆ ಯೋಗ. ಇದನ್ನು ನಿಮಗೆ ಹೇಗೆ ಮಾಡಕ್ಕೆ ಕೊಡುವುದಿಲ್ಲ, ಮಾನಸಿಕವಾಗಿ ಹಿಂಸೆ ಕೊಡುತ್ತೆ, ಅದು ಅಲ್ಲದೆ ದೈಹಿಕವಾಗಿ ಹಿಂಸೆ ಕೊಡುತ್ತೆ, ಬಹಳ ಕಿರಿಕಿರಿ ಮಾಡುತ್ತೆ. ನೋಡಿ 4ನೇ ಭಾವ ಜವಾಬ್ದಾರಿ ಇರೋದಿಲ್ಲ, ತಾಯಿ ಜೊತೆಗೆ ನಿಮಗೂ ಹೊಂದಾಣಿಕೆ ಆಗೋದಿಲ್ಲ, ತಾಯಿ ಆರೋಗ್ಯದ ಸಮಸ್ಯೆ ಆಗಿರುತ್ತೆ, ಇಲ್ಲ ತಾಯಿ ನಿಮ್ಮ ಜೊತೆಗೆ ಇರೋದಿಲ್ಲ. ಯಾವುದೇ ಬಿಸ್ನೆಸ್ ಮಾಡಲಿ, ಯಾವುದೇ ವ್ಯವಹಾರ ಮಾಡಲಿ ಸಕ್ಸಸ್ ಆಗೋದಿಲ್ಲ. ಯಾವುದೇ ರೀತಿ ನೆಮ್ಮದಿ ಸುಖವನ್ನು ಅನುಭವಿಸೋಕೆ ಬಹಳ ಕಷ್ಟಪಡ್ತೀರಿ. ಪ್ರಾಪರ್ಟಿ ಗಳಿಸೋಕ್ಕಾಗೋದಿಲ್ಲ, ಹೈಯರ್ ಎಜುಕೇಷನ್ ಆಗೋದಿಲ್ಲ, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ 100% ಬಂದೇ ಬರುತ್ತೆ. ಬಿ ಕೇರ್ಫುಲ್, ಐ ಆಮ್ ಟೆಲ್ಲಿಂಗ್ ಯು. ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಫೇಸ್ ಮಾಡೇ ಮಾಡ್ತೀರಾ. ಅದು ಅಲ್ಲದೆ ಕಂಫರ್ಟಬಿಲಿಟಿ, ಮತ್ತೊಬ್ಬರ ಜೊತೆಗೆ ಹೊಂದಾಣಿಕೆ ಆಗದೆ ಹೋಗ್ಬೋದು, ಮನೆಯ ಸ್ಥಿತಿ ಕೆಟ್ಟು ಹೋಗ್ಬೋದು, ಸ್ಟೈಲ್ ಆಫ್ ಲಿವಿಂಗ್ ಬಹಳ ಕಡಿಮೆ ಆಗ್ಬೋದು, ಮನೆಗೆ ಬಂದವ್ರನ್ನ ಸರಿಯಾಗಿ ನೋಡ್ಕೊಳ್ದೆ ಹೋಗ್ಬೋದು, ಸಮಾಜದಲ್ಲಿ ಕೆಟ್ಟ ಹೆಸರು ತಗೋಬೋದು, ಮನೆ, ಹೊಲ, ಕಾರು, ಆಭರಣಗಳನ್ನು ಬ್ಯಾಂಕ್ನಲ್ಲಿ ಪ್ಲೆಡ್ಜ್ ಇಟ್ಟು ಲೋನ್ ತಗೋಬಹುದು. ಇವೆಲ್ಲವೂ ಆಗೋದು ಈ 4ನೇ ಭಾವ ಕೆಟ್ಟಿದ್ರಿಂದ. 5ನೇ ಭಾವ ನೋಡಿ, ಅಷ್ಟು ಹೇಳ್ಕೊಳ್ಳೋಷ್ಟು ಎಜುಕೇಷನ್ ಆಗದೆ ಹೋಗಿರ್ಬೋದು, ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಬಂದಿರ್ಬೋದು, ಸೆಕ್ಸ್ಯುವಲ್ ಲೈಫ್ ಬಹಳ ಕಡಿಮೆ ಇರಬೇಕು, ಇಲ್ಲ ವಿಪರೀತ ಇರ್ಬೋದು, ಒಳ್ಳೆ ಟ್ಯಾಲೆಂಟ್ ನಿಮ್ಮ ಕಡೆ ಇರ್ಬೋದು, ಒಳ್ಳೆ ಪಾಪ್ಯುಲಾರಿಟಿ ಬೆಳೆಸ್ಕೊಂಡಿರ್ಬೋದು, ಪ್ರೀತಿ ಪ್ರೇಮದಲ್ಲಿ ವಿಪರೀತ ಮೋಸ ಹೋಗಿರ್ಬೋದು,
ಇಲ್ಲ ಮಕ್ಕಳಿಂದ ವಿಪರೀತ ಕಷ್ಟ ಅನುಭವಿಸ್ಬೋದು, ಸುಖ ಶಾಂತಿ ಕಡಿಮೆ ಆಗ್ಬೋದು, ಕಷ್ಟಗಳನ್ನೇ ನೋಡ್ಬೋದು, ಸಾಧನೆಗೆ ದಾರಿ ಆಗದೆ ಹೋಗ್ಬೋದು, ಒಳ್ಳೆಯ ಗುಣಗಳು ಬೆಳೆಯದೇ ಹೋಗ್ಬೋದು, ಒಳ್ಳೆ ಪಾಪ್ಯುಲಾರಿಟಿ ಪಬ್ಲಿಕ್ ಇಮೇಜ್ ಸಿಗದೇ ಹೋಗ್ಬೋದು. ಬಹಳ ಕಷ್ಟಗಳನ್ನು ನೋಡ್ಬೋದು. 6ನೇ ಮನೆ ಸಾಲ ಸಿಕ್ಕಾಬಟ್ಟೆ ಮಾಡ್ಕೋಬಹುದು, ಜಗಳ ಜಾಪತ್ರೆಯಿಂದ ಜೀವನ ಕೂಡಿರ್ಬೋದು, ವಿರೋಧಿಗಳು ಹುಟ್ಟುಕೋಬಹುದು, ಆರೋಗ್ಯದ ಸಮಸ್ಯೆ ಕಾಡಬಹುದು, ಮನೆಯಲ್ಲಿ ಹೊಂದಾಣಿಕೆ ಇಲ್ದಂಗೆ ಹೋಗ್ಬೋದು, ವಿವಾದಗಳಿಗೆ ಗುರಿ ಆಗ್ಬೋದು, ಅಪವಾದವನ್ನು ಹೊತ್ಕೋಬಹುದು, ಕೋರ್ಟು ಕಚೇರಿಯಲ್ಲಿ ಸೋಲನ್ನು ಅನುಭವಿಸ್ಬೋದು, ಎಲುಬು ಕೀಳು ಹಾಗೂ ನರ ಹಾಗೂ ಸ್ನಾಯು ರೋಗಕ್ಕೆ ತುತ್ತಾಗುವುದಲ್ಲದೆ ತಂದೆಯ ವ್ಯವಹಾರ ಕೆಟ್ಟು ಹೋಗ್ಬೋದು, ಇಲ್ಲ ತಂದೆಯ ಏಳಿಗೆ ಕುಂಠಿತ ಆಗ್ಬೋದು. ಇವೆಲ್ಲವೂ 6ನೇ ಭಾವದಿಂದ ಆಗೋದು. 6ನೇ ಮನೆ ಶನಿ, 8ನೇ ಮನೆ ಶನಿ ಒಳ್ಳೆಯದಲ್ಲಮ್ಮ. ಪರಿವರ್ತನೆ ಯೋಗ ಆಗಿದೆ. ಅದು ದಿಸ್ ಇಸ್ ಮೋಸ್ಟ್ ಡೇಂಜರಸ್ ಐ ಆಮ್ ಟೆಲಿಂಗ್ ಯು. ನೋಡಿ 11ನೇ ಮನೆಯಲ್ಲಿ ರಾಹು, ಇಟ್ಸ್ ನಾಟ್ ಗುಡ್ ಯಾರ್. ದಿಸ್ ಇಸ್ ಗ್ರಹಣ ದೋಷ, ಬಹಳ ಹೊಲಸಿದೆ. ಸೂರ್ಯ ಆ ಮನೆ ರಾಹು ಆ ಮನೆಯಲ್ಲಿ, ಸೂರ್ಯ ನೀಚಾಗಿದ್ದಾನೆ. ಸೊ ರಾಹು ಆ ಮನೆಯಲ್ಲಿ ಬಂದು ಕೂತ್ರೆ ರಾಹುನು ನೀಚನೇ ಅಲ್ಲಿ. ಅಕ್ಕ ತಂಗಿಯರ ಜೊತೆಗೆ ಹೊಂದಾಣಿಕೆ ಆಗದೆ ಹೋಗ್ಬೋದು, ಲಾಭ ನೋಡದೆ ಹೋಗ್ಬೋದು, ಸಣ್ಣ ಪುಟ್ಟ ರೋಗಗಳಿಗೆ ತುತ್ತಾಗ್ಬೋದು, ಆಸೆ ಆಕಾಂಕ್ಷೆಗಳು ಈಡೇರದೆ ಹೋಗ್ಬೋದು, ಸಣ್ಣ ಪುಟ್ಟ ತಿರುಗಾಟದಿಂದ ವಿಪರೀತ ಲಾಸ್ ಆಗ್ಬೋದು, ಹಂತ ಹಂತವಾಗಿ ಬೆಳೆಯದೇ ಹೋಗ್ಬೋದು, ಹಂತ ಹಂತವಾಗಿ ದುಡ್ಡು ಆಭರಣ ಹಣ ಕಳ್ಕೊಬೋದು, ಸೇವಿಂಗ್ಸು ಬ್ಯಾಂಕ್ ಬ್ಯಾಲೆನ್ಸ್ ಕಳ್ಕೊಬೋದು, ಒಳ್ಳೆ ಮಿತ್ರರ ಸಂಗತಿ ಸಿಗದೆ ಹೋಗ್ಬೋದು. ಏನಂತ ಹೇಳಿ ನಾನು, 1ನೇದು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಫಸ್ಟ್. 2ನೇದು ಕಾಳಸರ್ಪದೋಷಕ್ಕೂ ಅಂತ ಗುರು, ಸೂರ್ಯ ಹಾಗೂ ಶನಿ ಶಾಂತಿ ಮಾಡ್ಕೊಳ್ಳಿ. 3 ಗ್ರಹಗಳ ಶಾಂತಿ, ನಾಗ ಪ್ರತಿಷ್ಠಾಪನೆ, ಮ್ಯಾಗ ಮತ್ತು 7 ಕ್ಯಾರೆಟ್ ಮುತ್ತು ಹಾಕಲೇಬೇಕು. ಪ್ಲಸ್ 7 ಕ್ಯಾರೆಟ್ ಮುತ್ತು ಹಾಕಲೇಬೇಕು, 7 ಕ್ಯಾರೆಟ್ ಪಚ್ಚೆ ಹಾಕಲೇಬೇಕು. ದಯವಿಟ್ಟು ಹಾಕ್ಲಿಲ್ಲ ಅಂದ್ರೆ ನಡೆಯಲ್ಲ. ಗುರು, ಸೂರ್ಯ, ಶನಿ 3 ಗ್ರಹಗಳ ಶಾಂತಿ ಆಗ್ಬೇಕು. ಪ್ಲಸ್ ನಾಗ ಪ್ರತಿಷ್ಠಾಪನೆಯಲ್ಲಿ ರಾಹು ಕೇತು ಬಂದ್ಬಿಡ್ತಾರೆ. ಆದ್ರೆ ಪಚ್ಚೆ ಮತ್ತು ಮುತ್ತು ಹಾಕ್ಬೇಕು. ಇದು ಮಸ್ಟ್ ಅಂಡ್ ಶುಡ್. ನೀವು ಮಾಡಲಿಲ್ಲ ಅಂದ್ರೆ ವಿಶ್ವಾಸ ಅವರಿಗೆ ತೊಂದರೆಗೀಡಾಗ್ತೀರಾ. ಬಿ ಕೇರ್ಫುಲ್, ಐ ಆಮ್ ಟೆಲಿಂಗ್ ಯು. ಐ ಆಮ್ ವೆರಿ ಸೀರಿಯಸ್ ಅಬೌಟ್ ದಿಸ್. ಒಂದನೇ ಮನೆ ಸ್ವಾಮಿ ನೋಡಿ 6ರಲ್ಲಿ, 7ನೇ ಮನೆ ಸ್ವಾಮಿ 6ರಲ್ಲಿ, 9ನೇ ಮನೆ ಸ್ವಾಮಿ 6ರಲ್ಲಿ, 5ನೇ ಮನೆ ಸ್ವಾಮಿ 8ರಲ್ಲಿ, 8ನೇ ಮನೆ ಸ್ವಾಮಿ 7ರಲ್ಲಿ. ಇಲ್ಲ ಸರ್, ಅಷ್ಟು ಹೇಳ್ಕೊಳ್ಳೋಷ್ಟು ದಾಂಪತ್ಯ ಇಲ್ಲ, ನಿಮ್ದು ಸಮಸ್ಯೆ ಇದೆ. ಆದ್ರೆ ನೀವು ಹೇಳ್ಕೊಳ್ಳೋದಿಲ್ಲ ಅಷ್ಟೇ. ಒಬ್ಬೊಬ್ರು ಹೇಳ್ಕೊತಾರೆ, ಒಬ್ಬೊಬ್ರು ಇಲ್ಲ ಒಳಗೆ ಹಾಕೊಂಡು ಸುಮ್ಮನೆ ಹೋಗ್ಬಿಡ್ತಾರೆ. ಹೊಂದಾಣಿಕೆ ಬದುಕು ಅಂತಾರೆ. ಚಂದ್ರ 7ನೇ ಮನೆಯಲ್ಲಿದ್ದಾನೆ, 9ನೇ ಮನೆ ಸ್ವಾಮಿ. ಗುರು 5ನೇ ಮನೆಯಲ್ಲಿದ್ದಾನೆ, ಸೂರ್ಯ 4ನೇ ಮನೆ. ಕೆಲಸಕ್ಕೇನು ತೊಂದರೆ ಇಲ್ಲ. ನಾನು ಹೇಳೋ ಗ್ರಹಗಳ ಶಾಂತಿ ನೀವು ಮಾಡ್ಕೊಳ್ಳಿ 100%. ಅದರಲ್ಲಿ ಯಾವುದೇ ಸಂಶಯ ಬೇಡ. ಸದ್ಯ ನೀವು ನೋಡಿ, ಸದ್ಯ ಶನಿ ದಶೆಯಲ್ಲಿದ್ದೀರ, ಬಹಳ ಕಷ್ಟದಲ್ಲಿದ್ದೀರ. ಈಗ ಸುಮ್ಮನೆ ಹೇಳಬಾರ್ದು ಅದನ್ನ. ದಯವಿಟ್ಟು 1ನೇದು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. 2ನೇದು ಗುರು, ಶನಿ ಪ್ಲಸ್ ಸೂರ್ಯ ಶಾಂತಿ ಮಾಡ್ಕೊಳ್ಳಿ. 7 ಕ್ಯಾರೆಟ್ ಪಚ್ಚೆ ಹಾಗೂ ಮುತ್ತನ್ನು ಧರಿಸ್ಕೊಳ್ಳಿ. ಜೀವನದಲ್ಲಿ ಬಹಳ ಎತ್ತರಕ್ಕೆ ಹೋಗ್ತೀರಿ. ಒಳ್ಳೆಯದನ್ನು ಮಾಡ್ತೀವಿ. 100% ಒಳ್ಳೆಯದಾಗುತ್ತೆ. ಆ ತಾಯಿ ಸರ್ವಮಂಗಲಿ ನಿಮ್ಮನ್ನು ಕಾಪಾಡ್ತಾಳೆ. ನನ್ನ ಜಾತಕದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು 4 ಜನಕ್ಕೆ ಕೇಳಿ, 4 ಜನನ ರೆಫರ್ ಮಾಡಿ. ನಮಸ್ಕಾರ.